ರವಿಗೆ ಒಂದರ ಪೀಸ್ ಮಂಜ ಬಾ ಪೀಸ್ ತಿಂತೀಯಾ ಚಿಕನ್ ತಿನ್ನಲ್ಲ ಶೆಟ್ರೆ ಏನು ಸಮಾಚಾರ ಚಿಕನ್ ಬಿರಿಯಾನಿ ಕಟ್ಟಿದ್ದಾರೆ ಸ್ವಲ್ಪ ಜಾಸ್ತಿನಾ ಸಾಕಾ ರವಿ നല്ലതുണ്ട് ರವಿ രവി നല്ലതുണ്ടാ ಅಚ್ಚಾರಿ ವಿಶಾಂತ ಚೆನ್ನಾಗಿದೆ ಶೆಟ್ರೆ ಚೆನ್ನಾಗಿ ಉಂಟಾ ಊಟ ನಾವು ಊಟ ಮಾಡಿದ್ರೆ ಗೊತ್ತಾಯ್ತು ಅಲ್ಲ ಈ ಕಡೆ ನೋಡಿ ಹೇಳಿ ಈ ಕಡೆ ತಲೆ ಐತೆ ನೋಡಿ ಚೆನ್ನಾಗಿ ಉಂಟಾ ಚೆನ್ನಾಗಿದೆ ನೋಡಿ ಈ ಕಡೆ ಇಲ್ಲಿ 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 ಚೆನ್ನಾಗಿ ಉಂಟಾ ಹಾಂ ಚೆನ್ನಾಗಿ अच्छा चेन्नई सुपर जुबू अच्छा है खाना हैं अच्छा है अच्छा ರಾಜೇಶ್ವರಮ್ಮ ಚೆನ್ನಾಗಿದೆ ಊಟ ಚೆನ್ನಾಗಿದೆಯಾ ಪೆಟ್ರೋಲಮ್ಮ ಇಲ್ಲಿ ನೋಡಿ ತಲೆ ಎತ್ತ ನೋಡೋಣ ಚೆನ್ನಾಗಿದೆಯಾ ಅಮ್ಮನ್ अच्छा है खाना हैं मल्लोदाई ए मल्लोदाई खाना अच्छा है मीनाक्षी अम्मा ओए खाना अच्छा है बिरयानी ಗೀತಮ್ಮ ಚೆನ್ನಾಗಿದೆಯಾ ನೋಡೋಣ ಕೈ ತೋರಿಸಿ ಕೂತ್ಕೊಂಡು ಚೂರಂಗೆ सबीना अच्छा है खाना अच्छा है अम्मा चिकन बिरयानी अच्छा है ए थैंक्स बोलो थैंक्स ಗೌರಮ್ಮ ಚೆನ್ನಾಗಿದೆಯಾ ಹಾಂ ನಲ್ಲದುಂಟ ಹಾಂ ಫಸ್ಟ್ ಆಗಿ
ಕೈ ಶರ್ಮಾ ಚೆನ್ನಾಗಿ ಉಂಟಾ ಚೆನ್ನಾಗಿದೆ ಸೂಪರ್. ನಮಸ್ಕಾರ ಸ್ನೇಹಿತರೆ, ನಮ್ಮ ಈ ಆಶ್ರಮಕ್ಕೆ ಈ ದಿನದ ಎಲ್ಲ ವರ್ಷದಂತೆ ಈ ವರ್ಷವೂ ಈ ದಿನದ ಮಧ್ಯಾಹ್ನದ ಊಟವನ್ನು ಒಬ್ಬರು ಮೂಲತಃ ಕೇರಳದವರು ಅವರು ಈಸ್ಟರ್ ಹಬ್ಬದ ಪ್ರಯುಕ್ತ ನಮಗೆ ಒಂದು ಹೊತ್ತಿನ ಆಹಾರವನ್ನು ನೀಡಿದ್ದಾರೆ. ಈ ಆಶ್ರಮಕ್ಕೆ ಬಿರಿಯಾನಿಯನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರ ಹೆಸರನ್ನು ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಇದುವರೆಗೂ ಅವರು ವಿಡಿಯೋ ತುಂಬ ಸರಿ ನಮಗೆ ಫಂಕ್ಷನಿಗೆಲ್ಲ ಫುಡ್ ಕೊಟ್ಟಿದ್ದಾರೆ. ಆದರೆ ಅವ್ರ ಹೆಸರನ್ನು ಯಾವತ್ತೂ ಹೇಳೋದು ಬೇಡ ಅಂತ ಹೇಳಿನೇ ಮಾಡಿದ್ದಾರೆ. ಇವತ್ತು ಅವ್ರ ಹೆಸರನ್ನು ಹೇಳೋದು ಬೇಡ ಅಂತಲೇ ಹೇಳಿದ್ದಾರೆ. ಅವ್ರ ಜೊತೆ ಕೈ ಜೋಡಿಸಿರೋರು ಒಬ್ಬರು ಒರಿಸ್ಸಾ ಮೂಲದ ಶೀಲಾ ಅನ್ನೋರೊಬ್ಬರು ಒರಿಸ್ಸಾ ಮೂಲದವರು. ಅವರು ಮೂಲತಃ ಒರಿಸ್ಸಾದಲ್ಲಿ ಏನೋ ಚಾರಿಟೇಬಲ್ ಕೆಲಸ, ನಮ್ಮ ಚಾರಿಟಿ ಕೆಲಸವನ್ನು ಮಾಡ್ತೀರಂತೆ. ಶೀಲಾ ಅನ್ನೋರಿಗೂ ಹಾಗೂ ನಮ್ಮ ಎಲ್ಲ ವರ್ಷದಂತೆ ಈ ವರ್ಷವೂ ಆಹಾರ ನೀಡುತ್ತಿರುವ ಕೇರಳದವರಿಗೂ ಆ ವ್ಯಕ್ತಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು, ತುಂಬ ಹೃದಯ ಥ್ಯಾಂಕ್ಸ್. ಇನ್ನೂ ಹೆಚ್ಚು ದಾನ ಧರ್ಮಗಳನ್ನು ಎಲ್ಲ ಇನ್ನೂ ಹೆಚ್ಚು ಆಶ್ರಮಗಳಿಗೆ ಅವರು ನಮಗೆ ಇನ್ನೂ ಹೆಚ್ಚು ಆಶ್ರಮಗಳಿಗೆ ಕೊಡಲಿಕ್ಕೆ ಆ ಭಗವಂತ ಅವರಿಗೆ ಆಶೀರ್ವಾದ ಕೊಡಲಿ ಅಂತ ನಮ್ಮೆಲ್ಲರ ಪರವಾಗಿ ಥ್ಯಾಂಕ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಹಾಗೂ ಮೂಲತಃ ಒರಿಸ್ಸಾದ ಅವರಿಗೆ ಮಲಯಾಳಮಲ್ಲಿ ಒಂದು ಮಾತನ್ನು ಹೇಳ್ತೀನಿ. ಅವರಿಗೆ ಇಂಗ್ಲೀಷ್ ಬರುತ್ತೆ, ನಮಗೆ ಇಂಗ್ಲೀಷ್ ಗೊತ್ತಿಲ್ಲ, ಅವರಿಗೆ ಕನ್ನಡ ಗೊತ್ತಿಲ್ಲ, ಮಲಯಾಳಂ ಗೊತ್ತಿರೋಂತೆ അവരിക്കൊരു താങ്ക്സ് മലയാളമല്ല എഴുത്തിന്. ഒരിസ്സയിലുള്ള ചേച്ചിക്ക് ഞങ്ങളുടെ കേരളക്കാരനൊരു ചേട്ടനും ഞങ്ങൾക്ക് എല്ലാ വർഷത്തെ പോലെ ചേച്ചിക്ക് മലയാളം അറിയില്ല എന്നുകൊണ്ട് പറയുന്നതാണ്. നമുക്ക് എല്ലാ ഫംഗ്ഷനുകൾക്കും നമുക്ക് ഫുഡ് അറേഞ്ച് ചെയ്യുന്ന ഒരു ചേട്ടനുണ്ട് കേരളക്കാരൻ. ചേട്ടൻ്റെ കൂടെ ചേച്ചി സപ്പോർട്ട് ചെയ്യുന്ന ഒരിസ്സക്കാരി ചേച്ചിക്ക് പേര് ഷീല എന്ന് പേരുള്ള ഒരിസ്സക്കാരി ചേച്ചിക്ക് ഞങ്ങളെല്ലാവരുടെയും ആശ്രമത്തിലുള്ള എല്ലാവർക്കും വകയായിട്ട് എൻ്റെ വകയെ ഞങ്ങളെല്ലാവരും കൂടി നിങ്ങൾ താങ്ക്സ് പറയുന്നു. ഒരു സമയം നിങ്ങൾ ഒരു പ്രാവശ്യം വിസിറ്റ് ചെയ്യുക ഞങ്ങളുടെ ആശ്രമം ചെയ്യുന്നുണ്ട്. കഴിഞ്ഞ പ്രാവശ്യം ഫുഡിന് ഞങ്ങൾ അവർക്ക് സപ്പോർട്ട് ചെയ്തായിരുന്നു. ഞങ്ങൾക്ക് ഈ പ്രാവശ്യം ചെയ്തു. ഞങ്ങളുടെ കേരളക്കാരൻ ചേട്ടൻ പേര് പറയണ്ടെന്ന് പറഞ്ഞതിനാൽ പുള്ളിയുടെ പേര് പറയുന്നില്ല. ചേച്ചിക്ക് താങ്ക്സ്, ഒത്തിരി താങ്ക്സ് കേട്ടോ. താങ്ക് യു.